Hello everyone, welcome to my YouTube channel. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಎರಡು ಜಾಬಲ್ಲಿ ಏನಪ್ಪ ಅಂತಂದರೆ ಕನ್ನಡ ಗೊತ್ತಿದ್ರೆ ಅವರು ಸೆಲೆಕ್ಷನ್ ಮಾಡೋರು ಪ್ರಿಫರ್ ಮಾಡ್ತಾರೆ. ಅಂದರೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಅಂದರೆ ಇಂಗ್ಲೀಷ್ ಜೊತೆಯಲ್ಲಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗೊತ್ತಿದ್ರು ಅವ್ರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಮತ್ತು ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಎಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗಲ್ಲ ಅಥವಾ ನೀವೇನು ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ನಿಮಗೆ ಯೂಸ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಸ್ವಲ್ಪ ಇದಾಗುತ್ತೆ, ಇನ್ನೂ ಚೆನ್ನಾಗಿರೋ ಜಾಬ್ ಅಪ್ಡೇಟ್ಸ್ ಕೊಡಬೇಕು, ಇನ್ನೂ ಸರ್ಚ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು NoBroker.com ಅಂತ. ಅದು ನೋ ಬ್ರೋಕರ್ ಅಂದರೆ ಬ್ಯಾಂಗ್ಳೂರಲ್ಲಿರೋರು ಗೊತ್ತು. ಅಂದರೆ ಅದು ಮನೆಗಳನ್ನ ಸ್ವಿಚ್ ಮಾಡೋಕ್ಕೆ, ಅಕಸ್ಮಾತ್ ಮನೆಗಳು ಹುಡುಕ್ತಿದ್ರೆ ಈ ಕಂಪ್ನಿಯವರು ನಮಗೆ ಹೆಲ್ಪ್ ಮಾಡ್ತಾರೆ ಆನ್ಲೈನ್ ಮೂಲಕ. ಸೊ ಇವರು ಕಸ್ಟಮರ್ ಸರ್ವಿಸ್ ರೋಲ್ ಕೈಯಾರು ಮಾಡ್ತಿದ್ದಾರೆ. ಅದು ವರ್ಕ್ ಫ್ರಮ್ ಹೋಮ್ ರೋಲ್ಗೆ. ನೋಡೋಣ ಇದು ಏನೇನು ಬೇಕು ಅಂತ ರಿಕ್ವೈರ್ಮೆಂಟು. ಏನು ವರ್ಕ್ ಫ್ರಮ್ ಹೋಮು, ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ 12,000 ಇನ್ ಹ್ಯಾಂಡ್ ಇರುತ್ತಂತೆ, ಪ್ಲಸ್ 2,000 ಇದನ್ನು ನೆಟ್ ಅಲೌನ್ಸ್. ಅಂದರೆ ಇಂಟರ್ನೆಟ್ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಸೊ ವರ್ಕ್ ಮಾಡೋಕ್ಕೆ ನಮ್ಗೆ ಇಂಟರ್ನೆಟ್ ಬರಬೇಕಲ್ವ. ಸೊ 2,000 ಅಂತೂ ನಮಗೆ ಪೇ ಮಾಡ್ತಾರೆ ಇಂಟರ್ನೆಟ್ ಹಾಕಿಸ್ಕೊಳ್ಳೋಕ್ಕೆ. ಮತ್ತು 6,000ವರೆಗೂ ಇನ್ಸೆಂಟಿವ್ಸ್ ಇರುತ್ತೆ. ಸೊ ಟೋಟಲ್ ನಮಗೆ ಒಂದು 16,000ರಿಂದ 18,000ವರೆಗೂ ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತು. ಇನ್ನು ಕ್ವಾಲಿಫಿಕೇಷನ್ ಏನು ಕೇಳೋರೆ ಅಂತಂದರೆ 10th, PU, ಡಿಪ್ಲೊಮಾ, ಗ್ರ್ಯಾಜುಯೇಟು ಯಾರು ಅಪ್ಲೈ ಮಾಡ್ಬೋದು. 0 to 3 year ಎಕ್ಸ್ಪೀರಿಯೆನ್ಸ್ ಇರೋವರೆಗೂ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಂತೆ. ಗುಡ್ ಇಂಟರ್ಪರ್ಸನಲ್ ಸ್ಕಿಲ್, ನ್ಯೂಮರಿಕಲ್ ಸ್ಕಿಲ್ಸ್, ಅಂದರೆ ಈ ಇಶ್ಯೂಸ್ಗಳನ್ನ ಟ್ಯಾಕಲ್ ಮಾಡೋ ಸ್ಕಿಲ್ಸ್ ಇರಬೇಕು ಅಂತ ಹೇಳೋರೆ. ಮತ್ತು ಯಾವುದೇ ಲ್ಯಾಂಗ್ವೇಜ್ ಗೊತ್ತಿರಬೇಕು ಈ ಜಾಬ್ಗೆ. ಅಂದರೆ ಇಂಗ್ಲೀಷು, ಹಿಂದಿ, ಕನ್ನಡ ಅಥವಾ ಇಂಗ್ಲೀಷ್, ಹಿಂದಿ, ತೆಲುಗು ಇಷ್ಟು ಗೊತ್ತಿದ್ರೆ ಪ್ರಿಫರ್ ಮಾಡ್ತಾರೆ. ಅಂತಂದರೆ ಕನ್ನಡ ಗೊತ್ತಿರೋರ್ಗು ಪ್ರಿಫರೆನ್ಸ್ ಇದೆ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಲೊಕೇಶನ್ ಅಲ್ವಾ. ಸೊ ಇವಾಗ ಏನು ಎಲ್ಲರೂ ಇಂಗ್ಲೀಷ್ ಗೊತ್ತಿರೋರೇ ಇರಲ್ಲ ಕಸ್ಟಮರ್ಸು. ಸೊ ಅವಾಗ ನಾವು ಕನ್ನಡದಲ್ಲೂ ಮಾತಾಡಬೇಕಾಗುತ್ತೆ ಕಸ್ಟಮರ್ಸ್ ಹತ್ರ. ಸೊ ಅದಕ್ಕೆ ಕನ್ನಡ ಗೊತ್ತಿರೋರ್ನು ಹೈಯರ್ ಮಾಡ್ತಿದ್ದಾರೆ. ಮತ್ತು ಏನು ಎಕ್ಸೆಲ್ ಗೊತ್ತಿರಬೇಕು, MS ಆಫೀಸು, ಎಕ್ಸೆಲ್ಲು ಮತ್ತು ವರ್ಡು, ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕು. ಏನು ಅಡ್ವಾನ್ಸ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೂ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇದು 9 hour ಲಾಗಿನ್ನು, ಅಂದರೆ 9 hour ಇರುತ್ತೆ ಶಿಫ್ಟು, ಬಿಟ್ವೀನ್ 8 AM to 10 PM. ಸೊ 2 ಶಿಫ್ಟ್ ಥರ ವರ್ಕ್ ಮಾಡಬೇಕಿಲ್ಲಿ. ಮತ್ತು ಇಲ್ಲಿ 6 days ವರ್ಕಿಂಗ್ ಇರುತ್ತೆ, 1 day ಆಫ್ ಇರುತ್ತೆ. ಅಂದರೆ ಮ್ಯಾಂಡೇಟರಿ ಸಂಡೇನೇ ಆಫ್ ಇರಲ್ಲ, ನಮ್ಮದು ವೀಕೆಂಡ್ ಶಿಫ್ಟ್ ಮಾಡಿ ವೀಕ್ ಡೇಸಲ್ಲೂ ಆಫ್ ಕೊಡ್ಬೋದು ಆ ಥರ ಹೇಳ್ತಿದ್ದಾರೆ. ಅದಕ್ಕೆಲ್ಲ ಕಂಫರ್ಟೇಬಲ್ ಇರಬೇಕು. ಮತ್ತು ನಮ್ಮ ಹತ್ರನೇ ಲ್ಯಾಪ್ಟಾಪ್ ಇರಬೇಕು. ಇವ್ರು ಲ್ಯಾಪ್ಟಾಪ್ ಪ್ರೊವೈಡ್ ಮಾಡಲ್ಲ. ಸೊ ಇಂಟರ್ನೆಟ್ಗೆ ಬಿಲ್ಗೆ ದುಡ್ಡು ಕೊಡ್ತಾರೆ ಅಷ್ಟೇ, ಲ್ಯಾಪ್ಟಾಪ್ ನಮ್ಮ ಹತ್ರನೇ ಇರಬೇಕು ಅಂತ ಹೇಳ್ತಾರೆ. ಇನ್ನು ಇದು ನೋ ಬ್ರೋಕರ್ ಏನು ಆ್ಯಪ್ ಅಂತ ಅಂದರೆ ರಿಯಲ್ ಎಸ್ಟೇಟ್ ಕಂಪ್ನಿ ಅಂತ ಹೇಳ್ತಾರೆ ಇವ್ರ ಕಂಪ್ನಿ ಬಗ್ಗೆ. ಸೊ ಇವ್ರದ್ದು ಸ್ಟಾರ್ಟಪ್ 37th ಪ್ಲೇಸಲ್ಲಿದೆ ಅಂತೆ. ಸೊ ಒಳ್ಳೆ ಇನ್ಕಮ್ ಬರ್ತೈತೆ ಅಂತ ಹೇಳೋರೆ. ಸೊ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ ಡೇ ಟು ಡೇ ಡೈಲಿ ಏನು ಮಾಡಬೇಕು ಈ ಕೆಲಸಕ್ಕೆ ಜಾಯ್ನ್ ಆದರೆ ಅಂತ ಹೇಳೋರೆ. ರಿಲೇಷನ್ಶಿಪ್ ಮ್ಯಾನೇಜರ್ ಫಾರ್ ದ ಪೇಯ್ಡ್ ಕಸ್ಟಮರ್ ಆಫ್ ನೋ ಬ್ರೋಕರ್. ಅಂದರೆ ಇವಾಗ ಸ್ವಲ್ಪ ನೋ ಬ್ರೋಕರಲ್ಲಿ ನಾನು ಚೆಕ್ ಮಾಡಿದ್ದೀನಿ ಆಯಿತಾ, ಮನೆ ಹುಡ್ಕೋಕೆಲ್ಲ ಸ್ವಲ್ಪ ಫ್ರೀಯಾಗಿ ಕೊಡ್ತಾರೆ. ಇನ್ನು ಸ್ವಲ್ಪ ಅಡ್ವಾನ್ಸ್ ಬೇಕು ಅಂದರೆ ನಾವು ಅಮೌಂಟ್ ಪೇ ಮಾಡಿಬಿಟ್ಟು ಹುಡುಕ್ಬೇಕು ಮನೆಗಳನ್ನೆಲ್ಲ, ಅವ್ರು ತೋರಿಸ್ತಾರೆ. ಸೊ ಆ ಕಸ್ಟಮರ್ಸ್ಗೆ ರಿಲೇಷನ್ಶಿಪ್ ಮ್ಯಾನೇಜರ್ ಅಂದರೆ ಅವ್ರಿಗೆ ಅಸಿಸ್ಟೆಂಟ್ ಕೊಡೋದು, ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಕೊಡೋದು ಮಾಡಬೇಕು ಅಂತ ಹೇಳೋರೆ. ಮತ್ತು ಏನು ಟ್ರಸ್ಟ್, ಕಸ್ಟಮರ್ ಅಕೌಂಟ್ ಅಂದರೆ ಕಸ್ಟಮರ್ಸ್ ಜೊತೆ ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕು. ಅಂದರೆ ಅವ್ರ ಇಶ್ಯೂಸ್ಗೆ ಸ್ಪಾಂಟೇನಿಯಸ್ ಆಗಿ ರೆಸ್ಪಾಂಡ್ ಮಾಡೋದು, ಅಥವಾ ಒಂದು ಮನೆ ನೋಡಿ ತೋರಿಸಿರ್ತಾರೆ ಚೆನ್ನಾಗಿರಲ್ಲ, ಅದೇನಾರ ಇಶ್ಯೂನ ಫ್ಲ್ಯಾಗ್ ಮಾಡಿದರೆ ಅದನ್ನ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡೋದು, ಆ ಥರ ಮಾಡಬೇಕು. ಸೊ ಅದರಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಏನು ಕಸ್ಟಮರ್ಗೆ ನೀಡ್ ಇರುತ್ತೆ ಅಂದರೆ ಯಾವ ಥರ ಮನೆ ಹುಡುಕ್ತಿದ್ದಾರೆ, ಸೊ ಆ ಬೇಸ್ ಮೇಲೆ ನಾವು ಅವ್ರಿಗೆ ಸಜೆಷನ್ ಕೊಡಬೇಕು ಅಂತ ಹೇಳ್ತಾರೆ.
ಆಮೇಲೆ ಡೈಲ್ ಔಟ್ಬೌಂಡ್ ಆ್ಯಂಡ್ ಇನ್ಬೌಂಡ್ ಕಾಲ್ ಆಮೇಲೆ ಏನಾದ್ರು ಕಸ್ಟಮರ್ ಕಡೆಯಿಂದ ಕಾಲ್ ಬಂದರೆ ಇಮೇಲ್ ಬಂದರೆ ನಾವು ಅದನ್ನ ರಿಸೀವ್ ಮಾಡಬೇಕು ಮತ್ತು ಆನ್ ಟೈಮ್ ರಿಸಾಲ್ವ್ ಮಾಡಿಕೊಡ್ಬೇಕು. ಅವ್ರಿಗೆ ಸೊಲ್ಯೂಷನ್ ಗೊತ್ತಿಲ್ಲ ಅಂದರೆ ನೆಕ್ಸ್ಟು ನಮ್ಮ ಬೇರೆ ಟೀಮ್ ಅವ್ರಿಗೆ ಏನು ಎಸ್ಕ್ಯುಲೇಟ್ ಮಾಡಬೇಕು, ಬೇರೆ ಟೀಮ್ ಮೆಂಬರ್ಗೆ ಏನೋ ಕೇಳ್ತಿದ್ದಾರೆ ನೋಡಿ ಅಂತ. ಟೋಟಲ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡಬೇಕು. ಅಂದರೆ ಅವ್ರ ನೀಡ್ಸ್ ಏನು ತಿಳ್ಕೊಂಡು ಅದಕ್ಕೆ ತಕ್ಕನಾಗಿ ನಾವು ಸೊಲ್ಯೂಷನ್ನು ಅಥವಾ ಗೈಡೆನ್ಸ್ ಕೊಡಬೇಕು ಅಂತ ಹೇಳ್ತವ್ರು ಅಷ್ಟೇ ಇದರಲ್ಲಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ. ಇವಾಗ ಅಪ್ಲೈ ಮಾಡೋಣ ಜಾಬ್ಗೆ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ. ನೋಡ್ಕೊಂಡು ಎಲ್ಲರೂ ಅಪ್ಲೈ ಮಾಡಿ. ಆಮೇಲೆ ಏನು ಅಂದರೆ ಅಪ್ಲೈ ಮಾಡಿದ ತಕ್ಷಣ ನಮಗೆ ಜಾಬ್ ಸಿಕ್ಬಿಡಲ್ಲ. ಅದರಿಂದ ಫಸ್ಟ್ ಏನೇನು ಪ್ರೋಸೆಸ್ ಇರುತ್ತೆ ಅಂದರೆ, ಫಸ್ಟ್ ನಾವು ಅಪ್ಲೈ ಮಾಡ್ತೀವಿ, ನಮ್ಮ ರೆಸ್ಯೂಮೆ ನಮ್ಮ ಸ್ಕಿಲ್ಸು ಅವ್ರ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ನಾವು ಸೆಲೆಕ್ಟ್ ಆಗ್ತಾರೆ. 1,000 ಜನ ಅಪ್ಲೈ ಮಾಡಿರ್ತಾರೆ ಅಂದ್ಕೊಳ್ಳಿ, ಅದರಲ್ಲಿ ನಮ್ಮದು ಶಾರ್ಟ್ ಲಿಸ್ಟ್ ಆಗಿರುತ್ತೆ. ಸೊ ರೆಸ್ಯೂಮೆ ಅವಾಗ ಅವರು HR ಕಡೆಯಿಂದ ನಮಗೆ ಕಾಲ್ ಬರುತ್ತೆ, ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ನೆಕ್ಸ್ಟ್ ಪ್ರೋಸೆಸ್ಸು. ಒಂದೊಂದು ಕಂಪ್ನೀಲಿ ಡೈರೆಕ್ಟ್ ಇಂಟರ್ವ್ಯೂಗಳು ತಗೊಳುತ್ತೆ, ಒಂದೊಂದು ಕಂಪ್ನೀಲಿ ಫ್ರೆಷರ್ಸ್ ಆದ್ದರಿಂದ ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳಿರುತ್ತೆ. ಸೊ ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳನ್ನ ಮನೇಲೇ ಮಾಡಬೇಕು. ಅಂದರೆ ಲ್ಯಾಪ್ಟಾಪ್ ಇದ್ದರೆ ನಿಮ್ಮದು ಮನೇಲೇ, ಯಾರು ಇಲ್ಲದೆ ಇರೋ ಪ್ಲೇಸಲ್ಲಿ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪ್ ಇಲ್ಲ ಅಂದರೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಿಮ್ಗೆ ಏನಾದ್ರು ಮೇಲ್ ಬಂದಿದ್ದರೆ ಕಂಪ್ಯೂಟರ್ ಸೆಂಟರಲ್ಲಿ ತಗೊಳ್ಳಿ. ಇದು ಸೆಲೆಕ್ಷನ್ ಪ್ರೋಸೆಸ್ಸು. ಸೊ ಆಮೇಲೆ ಟೆಸ್ಟಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ, ಆಮೇಲೆ HR ಇಂಟರ್ವ್ಯೂ. ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಕಮ್ಯುನಿಕೇಷನ್ಸ್ ಬರುತ್ತೆ. ಇದು ಸೆಲೆಕ್ಷನ್ ಪ್ರೋಸೆಸ್ಸು ಯಾವುದೇ ಕಂಪ್ನಿದಾದ್ರೂ. ಈಗ ಅಪ್ಲೈ ಮಾಡೋಣ ಜಾಬ್ಗೆ. ನಾವು ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ NoBroker.com ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದು ವರ್ಕ್ ಫ್ರಮ್ ಹೋಮು. ಇದನ್ನು ಈಸಿ ಅಪ್ಲೈನೇ. ಇದು ಕ್ಲಿಕ್ ಮಾಡೋಣ ಈಸಿ ಅಪ್ಲೈ ಮೇಲೆ. ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಮತ್ತು ನಮ್ಮದು ರೆಸ್ಯೂಮನ್ನ ಅಟ್ಯಾಚ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮುಗೀತು. ಸೊ ಇದು ಮೇಲ್ ಕೂಡ ಬರುತ್ತೆ, ನಮ್ಮದೇನು ರೆಸ್ಯೂಮೆ ಸೆಂಡ್ ಆಗಿದೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾಯಿವಿ ಅಂತ. ಎಲ್ಲರೂ ಒಂದ್ಸಲ ಮೇಲ್ ನೋಡಿ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಹೆಂಗೆ ಅಂತ. ಮತ್ತು ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಆಗಲೇ ಹೇಳ್ದಂಗೆ 2 ಜಾಬ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋದು. ಸೊ ಇವಾಗ ಫಸ್ಟ್ ನೋಡ್ಕೊಂಬಂದ್ವಿ NoBroker ಹೆಂಗೆ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟು ಮತ್ತು ಏನು ರೂಲ್ಸ್ ಅಂತ. ಇವಾಗ 3i ಅನ್ನೋ ಕಂಪ್ನಿ ಅವರು ಹೈಯರ್ ಮಾಡ್ತಿದ್ದಾರೆ. ಯಾವ ರೋಲು, ಹೆಂಗೆ ಅಪ್ಲೈ ಮಾಡೋದು, ಏನೇನು ರಿಕ್ವೈರ್ಮೆಂಟ್ ಅಂತ ಈಗ ತಿಳ್ಕೊಳ್ಳೋಣ. 3i ಬಿಸ್ನೆಸ್ ಸೊಲ್ಯೂಷನ್ಸ್ ಅನ್ನೋ ಕಂಪ್ನಿ ಅವರು ರೀಜನಲ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಈ ಕಂಪ್ನಿ ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋದು, ಬಟ್ ಇವರು ಹೈಯರ್ ಮಾಡ್ತಾ ಇರೋದು ಬಂದರೆ ಮನೆ ಅಂದರೆ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಅವ್ರ ಕಂಪ್ನಿ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ, ನೋಡೋಣ. ಲೀಡಿಂಗ್ ಗ್ಲೋಬಲ್ ಬಿಸ್ನೆಸ್ ಸರ್ವಿಸ್ ಪ್ರೊವೈಡರ್ ಫಾರ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಲೊಕೇಟೆಡ್ ಇನ್ ನೋಯ್ಡಾ ಅಂತೆ. ಈ ಆಫರ್ ಅಂದರೆ ಬಿಸ್ನೆಸ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಆಪ್ಟಿಮೈಸ್ ಕಸ್ಟಮರ್ ಕನೆಕ್ಷನ್. ಅಂದರೆ ಇದೊಂದು BPO ಕಂಪ್ನಿ ಥರ ಆ್ಯಕ್ಟ್ ಮಾಡ್ತಿದೆ ಅಂತ ಹೇಳೋರೆ. ಸೊ ಇಲ್ಲಿ ರೋಲ್ಸು ಏನು ರೋಲು ನಮ್ಮದು ಇಲ್ಲಿ ಕಂಪ್ನಿಲಿ ಅಂತ ನೋಡೋದಾದರೆ, ಫುಲ್ ಟೈಮ್ ರೋಲ್ ಫಾರ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂದರೆ ಫ್ಲೂಯೆನ್ಸಿ ಇನ್ ರೀಜನಲ್ ಲ್ಯಾಂಗ್ವೇಜ್ ಓನ್ಲಿ ರಿಕ್ವೈರ್ಡ್ ಅಂತೆ. ಇಲ್ಲಿ ಇಂಗ್ಲೀಷ್ ಬೇಡ, ಏನು ಬೇಡ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಮರಾಠಿ ಇದಿಷ್ಟರಲ್ಲಿ ಯಾವ್ದು ಬಂದ್ರೂ ಸಾಕು ಅಂತ ಹೇಳಿದ್ದಾರೆ. ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಂಡ್ಲಿಂಗ್ ಕಸ್ಟಮರ್ ಎನ್ಕ್ವೈರೀಸ್, ರಿಸಾಲ್ವಿಂಗ್ ಇಶ್ಯೂ. ಅಂದರೆ ಈಗ ರೀಜನಲ್ ಅಲ್ವಾ, ಸೊ ಸೌತ್ ಇಂಡಿಯನ್ ಅವ್ರಿಗೆ ಹೈಯರ್ ಮಾಡ್ತಿರೋದು. ಅವ್ರ ಕಡೆಯಿಂದ ಕಸ್ಟಮರ್ ಕಡೆಯಿಂದ ಏನಾರು ಎನ್ಕ್ವೈರೀಸ್ ಬಂದರೆ, ಏನಾದ್ರು ಇಶ್ಯೂಸ್ ಬಂದರೆ ನಾವು ಅವ್ರಿಗೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಅಚೀವ್ ಮಾಡಬೇಕು ಅಟ್ ಓವರಾಲ್ ಡೇ ಟು ಡೇ ಬೇಸಿಸಲ್ಲಿ. ಅವ್ರದ್ದು ಏನೇ ಇಶ್ಯೂಸ್ ಬಂದ್ರೂ, ಅಕಸ್ಮಾತ್ ಅವ್ರಿಗೆ ಏನಾರು ಅಕೌಂಟ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗ್ತಿಲ್ಲ ಅಂತ ಏನಾರು ಇಶ್ಯೂ ಬಂದರೆ ನಾವು ಅದನ್ನೆಲ್ಲ ನಾವು ಅಚೀವ್ ಮಾಡಿಕೊಡ್ಬೇಕು. ಅಂದರೆ ಅವ್ರಿಗೆ ಯಾವ ಥರ ಇಶ್ಯೂ ಬರ್ತಿದೆ ಅಂತ ಎಲ್ಲ ಟ್ರಬಲ್ ಶೂಟ್ ಮಾಡಿಕೊಡ್ಬೇಕು. ಇದೇ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸು ಇಲ್ಲಿ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡೋದಾದರೆ ಕಂಪ್ನಿಗೆ ಏನು ಮಾಮೂಲಿ ರೀಜನಲ್ ಲ್ಯಾಂಗ್ವೇಜ್ ಬೇಕು, ಅಂದರೆ ಸೌತ್ ಇಂಡಿಯನ್, ಕನ್ನಡ, ತೆಲುಗು ಹೇಳ್ದಂಗೆ ಅಷ್ಟೇ. ಮತ್ತು ಸ್ಟ್ರಾಂಗ್ ಕಮ್ಯುನಿಕೇಷನ್ಸ್ ಮತ್ತು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು ಅಂತ ಹೇಳೋರೆ. ಅಂದರೆ ಚೆನ್ನಾಗಿ ಮಾತಾಡೋರಾಗಬೇಕು. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ಅಲ್ವಾ, ಸೊ ಚೆನ್ನಾಗಿ ಮಾತಾಡಿ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋ ಅಂಥವ್ರು ಆಗಬೇಕು. ಸೊ ಅವಾಗ ಅವ್ರಿಗೂ ಕಸ್ಟಮರ್ಗೂ ಓಕೆ, ಈ ಪ್ರಾಡಕ್ಟ್ಸ್ಗಳನ್ನ, ಈ ಕಂಪ್ನಿ ಪ್ರಾಡಕ್ಟ್ಸ್ಗಳನ್ನ ತಗೋಬೋದು, ನಂಬೋದು ಅಂತ ಅನ್ನಿಸ್ಬೇಕು. ಮತ್ತು ಇನ್ನೆಲ್ಲಿ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕಂತೆ. ಅಂದರೆ ಅಟ್ ಎ ಟೈಮ್ ಸಮ್ ಟೈಮ್ಸ್, ಅಂದರೆ ಯಾವಾಗಲೂ ಅಲ್ಲ, ಯಾವಾಗಲಾರು ಒಂದ್ಸಲ
ಇವು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಒಂದು ಟಾಸ್ಕ್ ಮೇಲೆ ವರ್ಕ್ ಮಾಡ್ತಿರ್ತೀವಿ, ಇನ್ನೊಂದು ಟಾಸ್ಕ್ ಪ್ರಿಯಾರಿಟಿ ಬರುತ್ತೆ. ಸೊ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ಇದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು. ಸೊ ಆ ಥರ ಸ್ವಿಚ್ ಆಗೋದು ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕು ಅಂತ ಹೇಳೋರೆ. ಮತ್ತು ಆರ್ಗನೈಜೇಷನ್ ಸ್ಕಿಲ್ಸ್ ಅಂದರೆ ಏನು ಸ್ಟೆಪ್ ಬೈ ಸ್ಟೆಪ್ ಟಾಸ್ಕ್ ಸೊಲ್ಯೂಷನ್ ಕೊಡೋದು ಎಲ್ಲ ಆರ್ಗನೈಸ್ ಆಗಿರಬೇಕು ಅಂತ ಹೇಳೋರೆ. ಮತ್ತು ಏನು ಕಸ್ಟಮರ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು. ಅಂದರೆ ಕಸ್ಟಮರ್ದು ಇಶ್ಯೂನ ಮತ್ತು ಅವ್ರ ನೀಡನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಎಂಪತಿ ಅಂದರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು. ಅಂದರೆ ಸಿಟ್ ಮಾಡಬಾರ್ದು, ಅದು ಕೇಳಿದ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಮತ್ತು ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ನ ಇಂಪಾರ್ಟೆಂಟ್, ಅದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡೋದು ಈ ಥರ. ಏಕೆಂದರೆ ಅವರೇ ಕ್ಲೈಂಟು ನಮಗೆ. ಸೊ ಈ ಥರ ಕಂಪ್ನಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಮೇನು. ಸೊ ಅವರಿಂದ ಬೇರೆಯವ್ರನ್ನ ಪ್ರಿಫರ್ ಮಾಡ್ತಾರೆ. ಸೊ ಇಷ್ಟೇ ಇಲ್ಲಿ ರಿಕ್ವೈರ್ಮೆಂಟು. ಇನ್ನು ಇಲ್ಲಿ ಕಂಪ್ನಿ ಬಗ್ಗೆ ನೋಡೋದಾದರೆ ಇದು ಆಲ್ರೆಡಿ ಇದು IT ಕನ್ಸಲ್ಟಿಂಗ್ ಕಂಪ್ನಿ. ಸೊ ಆಲ್ರೆಡಿ 1000 to 5000 ಮೆಂಬರ್ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಇದು ಏನೋ ನಂಬೋದೆ ಕಂಪ್ನಿ, ಟ್ರಸ್ಟೇಬಲ್ಲೇ. ಈಗ ಅಪ್ಲೈ ಮಾಡೋಣ ಜಾಬ್ಗೆ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ರೀಜನಲ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್, ರಿಮೋಟ್ ಪೊಸಿಷನ್ನು. ಇಲ್ಲಿ ಈಸಿ ಅಪ್ಲೈ ಮಾಡೋಣ. ಇವಾಗ ನಾನು ತುಂಬ ಸಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇದು ಹೆಂಗೆ ಅಪ್ಲೈ ಮಾಡೋದು ಅಂತ. ಇದು ಫಸ್ಟ್ ಟೈಮ್ ಏನಾರ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇದು ಈ ಪೇಜಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ನಮ್ಮದು ಫೋನ್ ಕಂಟ್ರಿ ಕೋಡು ಮತ್ತು ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡ್ಕೋಬೇಕು. ನಾನು ಸೆಲೆಕ್ಟ್ ಆಗಿದೆ, ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇನ್ ತಮಿಳ್ ಅಂತ ಕೇಳ್ತಿದ್ದಾರೆ. ಸೊ ತಮಿಳು ಏನು ಗೊತ್ತೋ ಅದು ಹಾಕಿ, ಕನ್ವರ್ಷನಲ್ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ ಆ ಥರ ಹಾಕಿ. ಮಲಯಾಳಂ ಕೇಳ್ತಿದ್ದಾರೆ, ನನಗೆ ಏನು ಮಲಯಾಳಂ ಬರಲ್ಲ, ನನ್ನಂತ ಹಾಕ್ತೀನಿ. ನಿಮ್ಗೆ ಏನಾರ ಮಲಯಾಳಂ ಗೊತ್ತಿದ್ದರೆ ಯಾವ ಲೆವೆಲಾಗಿ ಗೊತ್ತಿದೆ ಅಂತ ಹಾಕಿ. ಸೊ ಕನ್ನಡ ನೇಟಿವು, ಸೊ ಮದರ್ ಟಂಗ್ ಕನ್ನಡ, ನಾವು ನೇಟಿವ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ಹೈಬ್ರಿಡ್ ಸೆಟ್ಟಿಂಗ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಕಂಫರ್ಟೇಬಲ್ ಕಮ್ಯುನಿಕೇಟಿಂಗ್ ದಿಸ್ ಜಾಬ್ ಲೊಕೇಶನ್ ಅಂತ ಕೇಳ್ತಿದ್ದಾರೆ. ಬಟ್ ಇದು ಆ್ಯಕ್ಚುಲಿ ಮಾಡ್ತಾರೆ ವರ್ಕ್ ಫ್ರಮ್ ಹೋಮು. ಇದು ಸುಮ್ಮನೆ ಕೇಳ್ತಿದ್ದಾರೆ, ನೋಡೋಣ ಅಂತ. ಸೊ ಎಸ್ ಅಂತ ಹಾಕ್ಕೊಳ್ಳಿ. ಹಾಕ್ಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾಟ್ ಶ್ಯೂರ್ ಆನ್ಸರಿಂಗ್ ವಿ ಮಸ್ಟ್ ಪೊಸಿಷನ್ ಅರ್ಜೆಂಟ್ಲಿ ಕ್ಯಾನ್ ಯು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೇಳ್ತಿದ್ದಾರೆ. ಅಂದರೆ ಅವ್ರು ಅರ್ಜೆಂಟಾಗಿ ಫೀಲ್ ಮಾಡ್ತಿದ್ದಾರಂತೆ, ಇಮಿಡಿಯೇಟ್ ಜಾಯ್ನರ್ನ ನೋಡ್ತಾ ಇದ್ದಾರಂತೆ. ಅರ್ಜೆಂಟಾಗಿ ಜಾಯ್ನ್ ಆಗ್ತೀರಾ ಅಂದರೆ ವಿತಿನ್ 1 ವೀಕು ಅಥವಾ 15 ಡೇಸಲ್ಲಿ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮ ಮೇಲ್ಗೆ ಮೆಸೇಜ್ ಬರುತ್ತೆ, ಹಿಂಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರಿಗೆ ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ. ನಾನು ಏನು ಜಾಬ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ಇವ್ರ ಕಡೆಯಿಂದ ಕಮ್ಯುನಿಕೇಷನ್ನ ಎಕ್ಸ್ಪೆಕ್ಟ್ ಮಾಡಿ. ಸೊ ಸೆಲೆಕ್ಷನ್ ಪ್ರೋಸೆಸ್ ಹೇಳಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದರೆ, ಅದೇ ನಾನು ಆಗಲೇ ಹೇಳ್ದಂಗೆ ನಮ್ಮದು ರೆಸ್ಯೂಮೆ ಸೆಲೆಕ್ಟ್ ಆಗಬೇಕು. ನೆಕ್ಸ್ಟು ಒಂದೊಂದು ಕಂಪ್ನಿ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ, ಒಂದೊಂದು ಕಂಪ್ನಿ ಆ್ಯಪ್ಟಿಟ್ಯೂಡ್ ತೊಗೊಳುತ್ತೆ. ಆ ಆ್ಯಪ್ಟಿಟ್ಯೂಡ್ ಆದಮೇಲೆ ನಮ್ಮದು ಸ್ಕೋರ್ಸ್ ಏನಾರ ಮ್ಯಾಚ್ ಆದರೆ ಸೆಲೆಕ್ಟ್ ಆದರೆ ನೆಕ್ಸ್ಟು ಇಂಟರ್ವ್ಯೂ ಇರುತ್ತೆ. ಸೊ ಆಮೇಲೆ ಏನಾದ್ರು ಇಂಟರ್ವ್ಯೂಯಲ್ಲೂ ನಮ್ಮ ಆ್ಯಟಿಟ್ಯೂಡು ನಮ್ಮ ಸ್ಕಿಲ್ಸ್ ಎಲ್ಲ ಮ್ಯಾಚ್ ಆದರೆ ನಮಗೆ ನೆಕ್ಸ್ಟ್ ಆಫರ್ ಲೆಟರ್ ಬರುತ್ತೆ. ಸೊ ಇಷ್ಟೇ, ಎಲ್ಲ ಕಂಪ್ನಿದು ಸೇಮೇ ಇರುತ್ತೆ ಆಲ್ಮೋಸ್ಟ್. ಒಂದೊಂದು ಕಂಪ್ನಿಯವರು 2 ಸಲ ಇಂಟರ್ವ್ಯೂ ಮಾಡ್ಬೋದು, ಒಂದು ಟೆಕ್ನಿಕಲು ಒಂದು HR ಥರ. ಇಲ್ಲ ಒಂದೊಂದು ಕಂಪ್ನಿಯವರು 2 ಟೆಕ್ನಿಕಲು HR ಒಂದೇ ಇಂಟರ್ವ್ಯೂಲ್ಲಿ ಮಾಡ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿರಿ. ಮತ್ತು ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.